ಜೊತೆಗೆ ದೆಹಲಿಯತ್ತ ಸಚಿವಾಕಾಂಕ್ಷಿಗಳು ಕೂಡ ಪ್ರಯಾಣ. ಸಚಿವ ಸ್ಥಾನದ ಲಾಬಿಗಾಗಿ ಮತ್ತೆ ಆಕಾಂಕ್ಷಿಗಳ ದೆಹಲಿ ಪ್ರಯಾಣ ಶುರು. ಬೋಸರಾಜು, ಬಸನಗೌಡ ಬಾದರ್ಲಿ ದೆಹಲಿಗೆ ತೆರಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಇಬ್ಬರು ಕೂಡ ತೆರಳಿರುವಂತಹ ಮಾಹಿತಿ ಇದೆ. ಮತ್ತೆ ಸಚಿವಾಕಾಂಕ್ಷಿಗಳು ದೆಹಲಿಯತ್ತ ಪ್ರಯಾಣ ಬೆಳೆಸಿರೋದನ್ನು ನೋಡ್ತಾ ಹೋದ್ರೆ ಕಾದು ಕಾದು ಸುಸ್ತಾಗಿದ್ರು. ಈಗ ಯಾಕೋ ರಾಹುಲ್ ಗಾಂಧಿ ವಾಪಸ್ ಆಗ್ತಾ ಇದ್ದಂತೆ ಈಗ ಚರ್ಚೆ ನಡೆಯುತ್ತೆ. ಸಂಪುಟ ವಿಸ್ತರಣೆ ವಿಚಾರ ಚರ್ಚೆಯಾಗಿ ಒಂದು ಪಟ್ಟಿ ಫೈನಲ್ ಆಗ್ಬಹುದು ಅಂತ ಹೇಳಿ ಲಾಬಿ ನಡೆಸೋದಕ್ಕೆ ಈಗ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ಖರ್ಗೆ ಅವರನ್ನ ಭೇಟಿಯಾಗಿ ಹಲವು ಆಕಾಂಕ್ಷಿಗಳು ಚರ್ಚೆ ನಡೆಸಿದ್ದಾಯಿತು. ದೆಹಲಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರಯಾಣ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಅಂತ ಅನ್ನೋದು ಕಗ್ಗಂಟಾಗ್ಬಿಟ್ಟಿದೆ. ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಕಾದು ಕಾದು ಸುಸ್ತಾಗಿದ್ದಾರೆ ಆಕಾಂಕ್ಷಿಗಳು. ಈಗ ಮತ್ತೆ ಅಂಥದ್ದು ಚಟುವಟಿಕೆ ಗರಿಗೆದರದಂತೆ ಕಂಡು ಬರ್ತಾ ಇದೆ. ದೆಹಲಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಂಜೆ 4:30 ವಿಮಾನದಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ. ಒಟ್ಟಾರೆ ಮತ್ತೆ ಈ ಚಟುವಟಿಕೆಗಳು ಗರಿಗೆದರಿರುವುದನ್ನು ಗಮನಿಸ್ತಾ ಹೋದ್ರೆ ದೆಹಲಿಯತ್ತ ಸಚಿವಾಕಾಂಕ್ಷಿಗಳೂ ಕೂಡ ಪ್ರಯಾಣ ಬೆಳೆಸಿರೋದನ್ನು ನೋಡ್ತಾ ಹೋದ್ರೆ ಶೀಘ್ರದಲ್ಲೇ ಹಾಗಿದ್ರೆ ಪಟ್ಟಿ ಒಂದು ಸಿದ್ಧ ಆಗತ್ತಾ?